ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಒಂದು ಗುಂಡಿ ಬಿದ್ದ ರಸ್ತೆಗಳಿಗೆ ಡಾಂಬರೀಕರಣ ಮಾಡೋದು, ಅಲ್ಲಿ ಮಣ್ಣು ಮುಚ್ಚೋದು, ಅಲ್ಲಿ ದುರಸ್ತಿ ಕಾರ್ಯ ಮಾಡೋದು ನೀವು ನೋಡಿರ್ತೀರಿ. ಆದ್ರೆ ಸುಸಜ್ಜಿತವಾದಂತ ಕಾಂಕ್ರೀಟೀಕರಣ ರಸ್ತೆ ಮೇಲೆ ಡಾಂಬರೀಕರಣ ಮಾಡೋದೆಲ್ಲಾದ್ರೂ ನೋಡಿದ್ದೀರಾ? ಹಾಗಾದ್ರೆ ಈ ವರದಿಯನ್ನ ನಾವು ನೋಡ್ಲೇಬೇಕು. ಹಾಗಾದ್ರೆ ಅದು ಎಲ್ಲಿ ಡಾಂಬರೀಕರಣ ಮಾಡೋದು, ಆ ಎಲ್ಲಿ ನಡೆದಿರುವಂತಹ ಘಟನೆ ಎನ್ನುವಂತ ಬಗ್ಗೆ ನಾವು ನಿಮ್ಗೆ ಈಗ ವಿಸ್ತಾರವಾದಂತಹ ಒಂದು ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಹೌದು ವೀಕ್ಷಕರೇ, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಿಂದ ಹಾದು ಹೋದಂತ ರಸ್ತೆ. ಇದು ರಾಜ್ಯ ಹೆದ್ದಾರಿ ಕಾರವಾರ ಇಳಕಲ್ ರಸ್ತೆ ಅಂತ ಕರೀತಾರೆ. ಈ ಕಾರವಾರದಿಂದ ಹಾದು ಹೋದಂತ ರಸ್ತೆಯಲ್ಲಿ ಈ ಹಬ್ಬುವಾಡ ಬಳಿ ಏನು ರಸ್ತೆಯ ಮೇಲೆ ಡಾಂಬರೀಕರಣವನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇದು ಪಾಳು ಬಿದ್ದ ರಸ್ತೆಯ ಮೇಲೆ ಏನು ಡಾಂಬರೀಕರಣ ಮಾಡಲಾಗ್ತಾ ಇದೆಯಾ? ಇಲ್ಲ ವೀಕ್ಷಕರೇ, ಇದು ಸುಸಜ್ಜಿತವಾಗಿ ನಿರ್ಮಾಣವಾದಂತ ಕಾಂಕ್ರೀಟ್ ರಸ್ತೆ. ಇದು ಕಳೆದ 1.5 ವರ್ಷದ ಹಿಂದೆ ನಿರ್ಮಾಣವಾದಂತ ಇದು ಕಾಂಕ್ರೀಟೀಕರಣವಾದಂತ ರಸ್ತೆ, ಸುಸಜ್ಜಿತವಾದಂತ ಒಂದು ರಸ್ತೆ. ಈ ರಸ್ತೆಯ ಮೇಲೆ ಈಗ ಡಾಂಬರೀಕರಣವನ್ನ ಮಾಡಲಾಗ್ತಾ ಇದೆ. ಎಲ್ಲೋ ಗುಂಡಿ ಬಿದ್ದ ರಸ್ತೆಗಳನ್ನ ಮುಚ್ಚುವ ಬದಲು ಈ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯವರು ಈ ಕಾಂಕ್ರೀಟೀಕರಣವಾದಂತ ರಸ್ತೆಯ ಮೇಲೆ ಡಾಂಬರೀಕರಣ ಮಾಡಿ ಹುಚ್ಚುತನವನ್ನ ಮೆರಿತಾ ಇದೆ ಅಂತ ಈಗ ಜನರು ಹೇಳ್ತಾ ಇರುವಂತದ್ದು. ಇದು ಹುಚ್ಚುತನ ಇಲ್ಲದೆ ಮತ್ತೇನು? ಯಾಕಂದ್ರೆ ಒಂದು ಕಾಂಕ್ರೀಟೀಕರಣವಾದಂತ ರಸ್ತೆ, ಒಂದು ಸುಸಜ್ಜಿತವಾದಂತ ಒಂದು ರಸ್ತೆಯ ಮೇಲೆ ಡಾಂಬರೀಕರಣವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಹುಚ್ಚುತನದ ಪರಮಾವಧಿಯೇ ಹೊರತು ಬೇರೇನೂ ಇಲ್ಲ ಎನ್ನುವಂತ ಬಗ್ಗೆ ವೀಕ್ಷಕರೇ ಜನರು ಈಗ ಹೇಳ್ತಾ ಇರುವಂತದ್ದು. ಕಾರವಾರದ ಜನರು ಇವತ್ತು ಇಲ್ಲಿನ ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಒಂದು ಘಟನೆ ನಡೆದೋಗಿದೆ. ವೀಕ್ಷಕರು, ಇದು ಕಾರವಾರದಿಂದ ಹಾದು ಹೋದಂತಹ ರಸ್ತೆ. ಕಾರವಾರ ನಗರದಿಂದ ಹಬ್ಬುವಾಡದವರೆಗೆ ಕಳೆದ 1.5 ವರ್ಷದ ಹಿಂದೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕರವರ ಅವಧಿಯಲ್ಲಿ ಇಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಬಗ್ಗೆ ಇಲ್ಲಿನ ಜನರು ಪ್ರಶ್ನೆ ಮಾಡ್ತಾರೆ, ಅಂದ್ರೆ ಏನು ಕೆಲಸಗಾರರನ್ನ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದರ ಜೊತೆಗೆ ಇಲ್ಲಿ ಸೂಪರ್ವೈಸರ್ ಅನ್ನ ಪ್ರಶ್ನೆ ಮಾಡ್ತಾರೆ. ಆತನಿಗೂ ಗೊತ್ತಿರಲ್ಲ ಇದು ಆಲೂರು ಎನ್ನುವಂತ ಒಂದು ಗುತ್ತಿಗೆದಾರನಿಗೆ ಕೊಟ್ಟಿರುವಂತದ್ದು, ನಾವು ಇಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ ಎನ್ನುವಂತ ಬಗ್ಗೆ ಮಾತನ್ನ ಮಾತ್ರ ಹೇಳ್ತಾ ಇರುವಂತದ್ದು. ಅದಾದ ನಂತರ ಕಾರವಾರ ನಗರಸಭೆಯವರಿಗೆ ಜನರು ಪ್ರಶ್ನೆ ಮಾಡ್ತಾರೆ, ನಗರಸಭೆ ಗಮನಕ್ಕೂ ಇಲ್ಲ. ಅದಾದ ನಂತರ ಕಾರವಾರ PWD ಇಲಾಖೆ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾರೆ, ಅವರ ಗಮನಕ್ಕೂ ಇಲ್ಲ. ಸ್ಥಳೀಯ ಶಾಸಕರನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಹೀಗೆ ಪ್ರಶ್ನೆ ಮಾಡ್ತಂತ ಹೋದಂತ ಸಂದರ್ಭದಲ್ಲಿ ಆವಾಗ ಗೊತ್ತಾಗುತ್ತೆ ವೀಕ್ಷಕರೇ, ಇದು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಿಂದ ಈ ಕಾಮಗಾರಿಯನ್ನ ಮಾಡಿಸಲಾಗ್ತಾ ಇದೆ ಎನ್ನುವಂತ ಬಗ್ಗೆ. ಇವತ್ತು ನಾನು ಬೆಳಗ್ಗೆ ಹೋಗುವಾಗ ನೋಡಿದ್ರೆ ಈ ಬಾಂಡಿಶೀಟ ರೋಡ್ ಮೇಲೆ ಒಳ್ಳೆ ರೀತಿಯಿಂದ ಮಾಡಿದ 2 ವರ್ಷ ಹಿಂದ್ಗಡೆ ಸಿಮೆಂಟ್ ರೋಡ್ ಮೇಲೆ ಡಾಂಬರೀಕರಣ ಮಾಡ್ತಾ ಇದೆ. ಈಗ ನೋಡಿದ್ರೆ ನಾನು ನಗರಸಭೆ ಫೋನ್ ಮಾಡಿದ್ರೆ ಅವ್ರಿಗೆ ಕೂಡ ಗೊತ್ತಿಲ್ಲ ವಿಷಯ, PWD ಕಾಲ್ ಮಾಡಿದ್ರೆ ಅವ್ರಿಗೆ ವಿಷಯ ಗೊತ್ತಿಲ್ಲ, ಲ್ಯಾಂಡ್ ಆರ್ಮಿ ಕೇಳಿದ್ರೆ ಅವ್ರಿಗೆ ಕೂಡ ಗೊತ್ತಿಲ್ಲ. ಇದು ಯಾರು ಕೇಳ್ಬೇಕಂದ್ರೆ ನಾವು ಅಲ್ಲಿ ಹೋಗ್ಕೊಂಡು ಕೇಳಿದ್ರೆ ಇದು ನೋಡಿದ್ರೆ ಸ್ಟೇಟ್ ಹೈವೇ ಅವರು ಮಾಡ್ತಾ ಇದೆ ಅಂತೆ. ಇಂಥ ಒಳ್ಳೆ ರೀತಿ ಇಂಥ ಒಳ್ಳೆ ರೋಡ್ ಸಿಮೆಂಟ್ ರೋಡ್ ಮೇಲೆ ಡಾಂಬರ್ ಆಗ್ತದೆ ಅಂತ ಇದು ಹುಚ್ಚಿತನ ನಾ ಹೇಳ್ಬೇಕಂತೆ. ಅಂದ್ರೆ ಈಗ ಎಲ್ಲ ರೋಡ್ ಹಾಳು ಮಾಡಿಬಿಟ್ಟಿದ್ದಾರೆ ಇವರು. ನೋಡಿದ್ರೆ ಅದು ಅಸಹ್ಯ ಕಾಣ್ಬಿಡ್ತಾ ಇದೆ ಡಾಂಬರೀಕರಣ ಮಾಡ್ಕೊಂಡು. ಆದ್ರೆ ಈ ರೋಡಿಗೆ, ಇಂಥ ಒಳ್ಳೆ ರೋಡಿಗೆ ಇವ್ರು ಡಾಂಬರೀಕರಣ ಮಾಡ್ಕೊಂಡು ಹಾಳು ಮಾಡಿದ್ದಾರೆ. ಈಗ ಸರ್ಕಾರ ಅಂತ ದಿವಾಳಿ ಆಗ್ಬಿಟ್ಟಿದೆ. ಎಲ್ಲಿ ಕಡೆ ನೋಡಿದ್ರೆ ನಮ್ಮ ಬಹಳಷ್ಟು ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ರೋಡ್ ಆಗ್ಬೇಕು, ಪಂಚಾಯತಿಯಲ್ಲಿ ಕೂಡ ರೋಡ್ ಬೇಕಾಗಿದೆ. ಇದೇ ರೋಡ್ ಅವ್ರು ಅಲ್ಲಿ ಹಾಕ್ಲಿ, ಬೇಜಾರಿಲ್ಲ ನಮ್ಗೆ, ಒಳ್ಳೆ ರೀತಿ ಅಭಿವೃದ್ಧಿ ಮಾಡ್ಲಿ, ನಾವು ಕೂಡ ಅವರಿಗೆ ಧನ್ಯವಾದ ಹೇಳ್ತೀವಿ. ಆದ್ರೆ ಇಂಥ ಒಳ್ಳೆ ರೋಡಿಗೆ ಮತ್ತೆ ಕಳಪೆ ಕಾಮಗಾರಿ ಇದು ನೋಡಿದ್ರೆ, ಯಾರು ಅನ್ಪಡ್ ಆದ್ರೂ ನೋಡಿದ್ರೆ ಕೂಡ ಹೇಳ್ಬಹುದು ಇದು ಕಳಪೆ ಕಾಮಗಾರಿ ಮತ್ತೆ ಹುಚ್ಚುತನ ಕೆಲಸ ಮಾಡ್ತಾರೆ ಅಂತ. ಇದು ನಾವು ಖಂಡಿಸ್ತಾ ಇದೀವಿ. ಈಗ ಇವತ್ತು ನಾವು ಹೇಳಿದ್ವಿ ಇದು ಎಲ್ಲ ಡಾಂಬರ್ ಹಾಕಿ ತೆಗೆಸ್ಕೊಡ್ಬೇಕು, ಇಲ್ಲಾಂದ್ರೆ ಇವತ್ತು ದಿವಸದಿಂದ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತೀವಿ. ಈ ರೋಡಲ್ಲಿ ಏನ್ ನಡೀತಾ ಇದೆ ಯಾರಿಗೂ ಗೊತ್ತಿಲ್ಲ. ಬೆಳಗಿಂದ ಸ್ಟಾರ್ಟ್ ಆಗಿದೆ ಕಾಂಕ್ರೀಟ್ ರೋಡ್, ಒಳ್ಳೆ ಕಾಂಕ್ರೀಟ್ ರೋಡ್ ಇತ್ತು ಇದು. ಇದಕ್ಕೆ ಏನ್ ಡ್ಯಾಮೇಜ್ ಇಲ್ಲ. ಇದಕ್ಕೆ ಕಾಂಕ್ರೀಟ್ ರೋಡ್ ಮಾಡಿ ಮ್ಯಾಕ್ಸಿಮಮ್ 1.5 ವರ್ಷ ಆಯ್ತಿರ್ಬೋದು. 1.5 ವರ್ಷ ಆಯ್ತು, ಏನ್ ಡ್ಯಾಮೇಜ್ ಇಲ್ಲ. ಅದು ಡ್ಯಾಮೇಜ್ ಆದ್ರೂ ಕೂಡ ಅದಕ್ಕೆ ರಿಪೇರ್ ವರ್ಕ್ ಆಗೋದು ಸಿಮೆಂಟ್ ಇಂದಾನೆ, ಡಾಂಬರ್ ಇಂದ ಆಗೋದಿಲ್ಲ ಅದು ಕಾಂಕ್ರೀಟಿಗೆ. ಇವ್ರು ನೋಡಿದ್ರೆ ಬೆಳಗ್ಗೆ ಏನ್ ಕೆಲಸ ಸ್ಟಾರ್ಟ್ ಮಾಡಿದಾರೆ. ಈಗ ನಮ್ಗೆ 11 o'clock ಸುಮಾರು ಇನ್ಫಾರ್ಮೇಶನ್ ಬಂತದ್ದು. ಕಾಂಟ್ರಾಕ್ಟರ್ ಯಾರಂತ ಗೊತ್ತಿಲ್ಲ. PWDಗೆ ಕೇಳಿದ್ರೆ PWD ತಮ್ಗೆ ಗೊತ್ತಿಲ್ಲ ಅಂತಾರೆ, ಮುನ್ಸಿಪಾಲಿಟಿ ಗೊತ್ತಿಲ್ಲ ಅಂತಾರೆ. ಅಂದ್ರೆ ಕೆಲಸ ಸ್ಟಾರ್ಟ್ ಮಾಡಿದವರು ವರ್ಕ್ ಆರ್ಡರ್ ಅವರಿಗೆ ತಂದ್ಕೊಡು ಅಂದಿದ್ರೆ ಅವ್ರಿಗೆ ಇಂಜಿನಿಯರಿಗೆ ಇನ್ನೂ ತನಕ ಕಳಿಸ್ತಿ ಅಂತ ಹೇಳ್ತಾ ಇದ್ದಾನೆ ಅವರು. ಒಂದು ಕಡಿಮೆ ಅಂದ್ರೆ ಒಂದು 100 ಮೀಟರ್ಸ್ ಇಲ್ಲಿ ತನಕ ಮಾಡಿದ್ದಾರೆ ರಸ್ತೆ. ಅದು ಈಗ ನೋಡಿ, ಈಗ ಹಿಂದ್ಗಡೆ ತಿಳಿತಾ ಇದೆ ನಿಮ್ಗೆ. ಇದು ಚಲೋ ಇದೆ ಕಾಂಕ್ರೀಟ್ ರೋಡ್, ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ ಅವ್ರು. ಈಗ ಇದಕ್ಕೀಗ ಇದು ಮಾಡೋದು ಯಾರು, ಭರ್ಪಾಯಿ ಮಾಡೋದು ಯಾರು? ಅಲ್ಲಿ ಒಂದು ಹಾಫ್ ಪೋರ್ಷನ್ ಮಾಡಿ ಬಂದಿದ್ದಾರೆ ಅವರು. ಅಲ್ಲಿ ಕಾರ್ ಒಂದು ಪಾರ್ಕಿಂಗ್ ಇತ್ತು ಅಂತ ಅಲ್ಲಿಂದ ಎಲ್ಲ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇಲ್ಲಿಂದ ಇಲ್ಲಿ ಬಂದಿದ್ದಾರೆ. ಇದಕ್ಕೆ ತೆಗಿಲಿಕ್ಕೆ ಆಗುದಿಲ್ಲ. ಅದು ಈಗ ಅಷ್ಟು ಟೈಟ್ ಕೂತಿದೆ. ಈಗ ತೆಗಿಲಿಕ್ಕೆ ಆಗುದಿಲ್ಲ ಅಂತಾರೆ ಅವರು. ಈಗ ಇದಕ್ಕೆ ನಾಳೆಗೆ ಮಳೆಗಾಲ ಬರ್ತದೆ, ಇದಕ್ಕೆ ನಾಳೆ ಆಕ್ಸಿಡೆಂಟ್ ಆದ್ರೆ ಇದಕ್ಕೆ ಹೊಣೆಗಾರ ಯಾರು? ಇದಕ್ಕೆ ಡಾಂಬರ್ ಮಾಡಿಟ್ಟಿದ್ದಾರೆ ಇವರು ಕಾಂಕ್ರೀಟ್ ರೋಡ್ ಮೇಲೆ.
ಅದು ಮಾಡೋದು ಅವಶ್ಯಕತೆನೇ ಇಲ್ಲ, ಅಥವಾ ಇವ್ರದ್ದು ವರ್ಕ್ ಆರ್ಡರ್ ಬೇರೆ ಜಾಗದಲ್ಲಿ ಇತ್ತೋ ಅಥವಾ ಇವರು ಇಲ್ಲಿ ಮಿಸ್ಟೇಕ್ ಮೇಲೆ ಬಂದಿದ್ದಾರೆ ಏನಂತನೂ ಅವರಿಗೂ ಗೊತ್ತಿಲ್ಲ ಸರಿ. ಒಂದು ಗುತ್ತಿಗೆದಾರನಿಗೆ ಒಂದು ಕಾಮನ್ ಸೆನ್ಸ್ ಇರುತ್ತೆ, ಸೂಪರ್ವೈಸರಿಗೂ ಒಂದು ಕಾಮನ್ ಸೆನ್ಸ್ ಇರುತ್ತೆ. ಏನಪ್ಪಾ ಅಂದ್ರೆ ಒಂದು ಕಾಂಕ್ರೀಟೀಕರಣವಾದಂತ ಒಂದು ರಸ್ತೆ ಮೇಲೆ ನಾವು ಇದು ಹೇಗೆ ನಾವು ಡಾಂಬರ್ ಸುರಿಬೇಕು, ಸುಸಜ್ಜಿತವಾದಂತ ಸಂಪೂರ್ಣವಾಗಿ ಉತ್ತಮವಾದಂತ ಒಂದು ರಸ್ತೆ ಮೇಲೆ ಮತ್ತೆ ಡಾಂಬರೀಕರಣ ಮಾಡಿದ್ರೆ ಇಲ್ಲಿ ಜನರು ಏನ್ ಹೇಳ್ಬೋದು, ಇದು ಪದ್ಧತಿಯ ಎನ್ನುವಂತ ಬಗ್ಗೆ ಒಂದು ಕಾಮನ್ ಸೆನ್ಸ್ ಇರುತ್ತೆ. ಆದ್ರೆ ಇಲ್ಲಿ ಬಂದವರು ಸೂಪರ್ವೈಸರು ಕಾಮನ್ ಸೆನ್ಸ್ ಇಲ್ಲದೆ ಇದ್ದವರು, ಅದ್ರ ಜೊತೆಗೆ ಗುತ್ತಿಗೆದಾರನು ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಇದ್ದವನು ಅನ್ನುವಂಥದ್ದು ಈ ಡಾಂಬರೀಕರಣ ಮಾಡುವಂತ ಒಂದು ಪದ್ಧತಿಯಿಂದಲೇ ಗೊತ್ತಾಗುತ್ತೆ ವೀಕ್ಷಕರೇ. ಯಾಕಪ್ಪ ಅಂದ್ರೆ ಜನರು ಆಕ್ರೋಶಿತರಾದ ನಂತರ ಅರ್ಧದಲ್ಲೇ ಈ ಕಾಮಗಾರಿಯನ್ನ ಬಿಟ್ಟು ಅವರು ಹೋಗ್ತಾರೆ. ಆವಾಗ ಗೊತ್ತಾಗತ್ತೆ ಇದು ಗುಂಡಿ ಮುಚ್ಚಲು ಟೆಂಡರ್ ಅನ್ನ ಪಡೆದಿದ್ರು ಎನ್ನುವಂತ ಬಗ್ಗೆ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಿಂದ ಈ ಗುಂಡಿ ಮುಚ್ಚುವಂತ ಒಂದು ಕೆಲಸಕ್ಕೆ ಇದು ಟೆಂಡರ್ ಅನ್ನ ಕೊಡಲಾಗಿತ್ತು. ಈ ಟೆಂಡರ್ ಆಗಿದ್ದು ಕಳೆದ 5-6 ತಿಂಗಳ ಹಿಂದೆ, 1 ವರ್ಷದ ಆಯ್ತು ಏನೋ ಗೊತ್ತಿಲ್ಲ, ಆ ಸಂದರ್ಭದಲ್ಲೇ ಆಗಿದ್ದು ಎನ್ನುವಂತ ಬಗ್ಗೆ ಒಂದು ಮಾಹಿತಿ ಇದೆ. ಈಗ ಇವರು ಕಾಮಗಾರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಕಾಮಗಾರಿ ಆರಂಭಿಸುವಂತ ಮುಂಚಿತವಾಗಿ ಇವರಿಗೆ ಒಂದು ಕಾಮನ್ ಸೆನ್ಸ್ ಹೇಳೋದು ಒಂದು ಇದ್ದೇ ಇರುತ್ತೆ. ರಸ್ತೆಯ ಮೇಲೆ ಡಾಂಬರ್ ಅನ್ನ ಸುರಿದು ಇದ್ದ ರಸ್ತೆಯನ್ನ ಹಾಳು ಮಾಡುವಂಥದ್ದು ಇದು ಹುಚ್ಚುತನದ ಪರಮಾವಧಿ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಆಕ್ರೋಶಿತರಾಗಿ ಇಲ್ಲಿನ ಗುತ್ತಿಗೆದಾರರಾಗಿರ್ಬೋದು, ಅದೇ ರೀತಿ ಸೂಪರ್ವೈಸರ್ ಅನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಅದ್ರ ಜೊತೆಗೆ ಇವತ್ತು ಈ ರಸ್ತೆ ಮೇಲೆ ಹಾಕಿರುವಂತಹ ಡಾಂಬರ್ ಅನ್ನ ತೆಗಿಬೇಕು ಎನ್ನುವಂತ ಬಗ್ಗೆ ಆದೇಶ ಆಗತ್ತೆ. ಆ ಡಾಂಬರ್ ಅನ್ನ ತೆಗೆಯುವಂತ ಒಂದು ಸಂದರ್ಭದಲ್ಲಿ ಈ ರಸ್ತೆಯನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇರುವಂತದ್ದು. ಇವರು ಸಿಮೆಂಟ್ ರಸ್ತೆ ಮೇಲೆ ಹಾಕಿರುವಂತಹ ಡಾಂಬರ್ ಅನ್ನ ಮತ್ತೆ ಕೀಳ್ಬೇಕು ಅಂದ್ರೆ ಸಾಕಷ್ಟು ಸಮಸ್ಯೆ ಆಗತ್ತೆ. ಆದ್ರೆ ಈಗ JCB ಮೂಲಕ ಅದನ್ನ ತೆಗೆಯುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಇದ್ದಂತ ಸುಸಜ್ಜಿತವಾದಂತ ಸಿಮೆಂಟ್ ರಸ್ತೆಗೆ ಮಾರಕ ಮಾಡಿದ್ದಾರೆ, ಅಂದ್ರೆ ಅದಕ್ಕೆ ಹಾನಿ ಮಾಡಿದ್ದಾರೆ. ಅಂದ್ರೆ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ತಾಲೂಕಿನಲ್ಲಿ ಪರ್ಮಿಷನ್ ಬೇಕಾಗತ್ತೆ. ಆದ್ರೆ ಈ ಬಂದಂತ ಗುತ್ತಿಗೆದಾರ ಈ ಕಡೆ PWD ಇಲಾಖೆ ಪರ್ಮಿಷನ್ ಇಲ್ಲ, ಈ ಕಡೆ ನಗರಸಭೆಯ ಪರ್ಮಿಷನ್ ಇಲ್ಲ, ಈ ಕಡೆ ಜಿಲ್ಲಾಡಳಿತದ ಪರ್ಮಿಷನ್ ಇಲ್ಲ. ಅದರ ಬದಲಾಗಿ ನೇರವಾಗಿ ಇದ್ದಂತ ರಸ್ತೆ ಮೇಲೆ ಡಾಂಬರ್ ಅನ್ನ ಸುರಿದು ಇದ್ದಂತ ರಸ್ತೆಯೂ ಸಂಪೂರ್ಣವಾಗಿ ಹಾಳು ಮಾಡಿ ಹೋಗಿದ್ದಾರೆ. ಅದರಿಂದ ಜನರು ಆಕ್ರೋಶಿತರಾಗಿ ಪ್ರಶ್ನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಈ ಕಾಮಗಾರಿಯನ್ನ ಬಿಟ್ಟು ಅರ್ಧದಲ್ಲೇ ಬಿಟ್ಟಿರುವಂತದ್ದು. ವೀಕ್ಷಕರೇ ಇದೊಂದು ಗೊತ್ತಾಗತ್ತೆ ಏನಪ್ಪಾ ಅಂದ್ರೆ ಒಂದು ದುಡ್ಡು ಹೊಡೆಯುವ ತಂತ್ರ ಯಾವ ಮಟ್ಟದಲ್ಲಿ ಇದೆ ಎನ್ನುವಂತ ಬಗ್ಗೆ. ಸುಸಜ್ಜಿತವಾದಂತ ಒಂದು ರಸ್ತೆ ಮೇಲೆ ಈ ರೀತಿಯಾಗಿ ಇವರು ಡಾಂಬರೀಕರಣ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ದುಡ್ಡು ಹೊಡೆಯುವ ತಂತ್ರನೇ ಅಂತ ಜನರು ಇವತ್ತು ಆರೋಪವನ್ನ ಮಾಡ್ತಾ ಇರುವಂತದ್ದು. ಕಾರವಾರ ಜನರು ಇವತ್ತು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಗೋಲ್ಮಾಲ್ ಆಗಿದೆ, ಇದು ಒಂದು ದೊಡ್ಡ ದುಡ್ಡು ಹೊಡೆಯುವಂತ ಒಂದು ತಂತ್ರ ಎನ್ನುವಂತ ಬಗ್ಗೆ. ಅದ್ರ ಜೊತೆಗೆ ಇವತ್ತು ಮಾಜಿ ಶಾಸಕಿಯಾಗಿರ್ತಕ್ಕಂಥ ರೂಪಾಲಿ ನಾಯ್ಕರು ಕೂಡ ಈ ಜಾಗಕ್ಕೆ ಹೋಗಿ ಇಲ್ಲಿನ ಸೂಪರ್ವೈಸರ್ ಆಗಿರ್ಬೋದು, ಅದೇ ರೀತಿ ಕಂಪನಿಯ ಸಿಬ್ಬಂದಿ ಅವರನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಯಾಕಪ್ಪ ಹೀಗ್ ಮಾಡಿದ್ರಿ, ಯಾರು ಪರ್ಮಿಷನ್ ತೆಗೆದುಕೊಂಡು ಹೀಗ್ ಮಾಡಿದ್ರಿ, ಇದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಎನ್ನುವಂತಹ ಬಗ್ಗೆ ತರಾಟೆಯನ್ನ ತೆಗೆದುಕೊಂಡು ಕೆಲಸವನ್ನ ಕೂಡಲೇ ಸ್ಥಗಿತಗೊಳಿಸಬೇಕು, ಇದರ ಪೂರ್ವಾಪರ ನಮ್ಗೆ ಗೊತ್ತಾಗ್ಬೇಕು ಎನ್ನುವಂತ ಬಗ್ಗೆ ಆಗ್ರಹಿಸಿರುವಂತದ್ದು. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇರುತ್ತೆ ವ್ಯವಸ್ಥೆ ಎನ್ನುವಂತ ಬಗ್ಗೆ ತಿಳಿಸುವಂತಹ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.